Good morning, friends. Today we are going to discuss what are the advantages of automation. So, ಇವತ್ತು ನಾವು advantages of automation ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. Okay. So, first point is increased output. Automation results in enhanced productivity and production because of it increases the speed of production, estimates production, reduces dead time. ಸೊ ಆಟೋಮೆಂಟೇಷನ್ ಆಗೋದ್ರಿಂದ ಅಥವಾ ಆಟೋಮೆಂಟೇಷನ್ ಮಾಡೋದ್ರಿಂದ ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಅದು ಔಟ್ಪುಟ್ಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಅಂದರೆ ನಾವು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಳೋದ್ರಿಂದ ಸೊ ಇದೇನಾಗ್ತಾ ಹೋಗುತ್ತೆ ಅಂತಂದರೆ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಪ್ರೊಡಕ್ಟಿವಿಟಿ ಅಂತಂದರೆ ನಿಮ್ಮ ಔಟ್ಪುಟ್ಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಔಟ್ಪುಟ್ ಜಾಸ್ತಿ ಆದಂಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಟ್ ವಿಲ್ ಹೆಲ್ಪ್ ದ ಆರ್ಗನೈಸೇಷನ್. ಸೊ ಆರ್ಗನೈಸೇಷನಿಗೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಹೆಲ್ಪ್ಫುಲ್ ಆಗೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೊ ಪ್ರೊಡಕ್ಷನ್ನು ನಮಗೆ ತುಂಬ ಫಾಸ್ಟಾಗಿ ನಡೀತಾ ಹೋಗುತ್ತೆ. ಸೊ ಸ್ಪೀಡ್ ಆಫ್ ದ ಪ್ರೊಡಕ್ಷನ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬ್ಯಾಡ್ ಟೈಮನ್ನು ರಿಡ್ಯೂಸ್ ಮಾಡ್ತಾ ಹೋಗುತ್ತೆ, ಡೆಡ್ ಟೈಮನ್ನು ರಿಡ್ಯೂಸ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಡೆಡ್ ಟೈಮ್ ಅಂತಂದರೆ ನೀವು ಕರೆಕ್ಟಾಗಿ ಎಲ್ಲನೂ ಪ್ಲ್ಯಾನ್ ಮಾಡಿದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೊ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ ನಾನು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಏನಪ್ಪ ಅಂತಂದರೆ ಸೊ ನೀವು ಯಾವ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಅದಕ್ಕೆ ಎಷ್ಟು ಮೆಟೀರಿಯಲ್ ಬೇಕಾಗ್ತಾ ಹೋಗುತ್ತೆ, ಸೊ ಯಾವ ಥರದ ಲೇಬರ್ ಬೇಕಾಗ್ತಾ ಹೋಗ್ತಾರೆ ಮತ್ತು ಯಾವ ಥರದ ಮೆಷಿನರಿ ಬೇಕಾಗ್ತಾ ಹೋಗುತ್ತೆ ಅನ್ನೋದು ಮುಂಚೆನೇ ಡಿಸೈಡ್ ಆಗಿರೋದ್ರಿಂದ ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಲು, ಮ್ಯಾನ್ ಪವರು ಮತ್ತು ಮೆಷಿನರಿ ನಿಮ್ಮ ಹತ್ರಕ್ಕೆ ಅವೈಲಬಲ್ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಟ್ ವಿಲ್ ಬಿ ವೆರಿ ಈಸಿ ಯಾರಿಗೆ ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ರನ್ ಮಾಡ್ತಕ್ಕಂಥವ್ರಿಗೆ. ಸೊ ಎಲ್ಲ ನಿಮಗೆ ಬೇಕಾಗಿರೋದ್ರಿಂದ ಸೊ ಸ್ಪೀಡಾಗಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಕೆಲಸ ಆಗ್ತಾ ಹೋಗುತ್ತೆ. ಅಂದರೆ ಯೂಶ್ವಲಾಗಿ ನಿಮಗೆ ಗೊತ್ತು ಏನಪ್ಪ ಅಂತಂದರೆ ಅಟ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ನೀವೆಲ್ಲ ಸೋರ್ಸಸನ್ನು ಕಲೆಕ್ಟ್ ಮಾಡಿರ್ತೀರ. ಈ ಸೋರ್ಸಸನ್ನು ಕಲೆಕ್ಟ್ ಮಾಡಿರೋದ್ರಿಂದ ಓದೋಕ್ಕೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಟೈಮ್ ಸೇವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಮಾಡ್ತೀರಾ ಅಂತಂದರೆ ಯೂಶ್ವಲಾಗಿ ಎಕ್ಸಾಮ್ ಟೈಮ್ ಒಳಗೆ ಸೋರ್ಸಸನ್ನು ಕಲೆಕ್ಟ್ ಮಾಡೋದು, ಯಾರಿಗೋ ಫ್ರೆಂಡಿಗೆ ಫೋನ್ ಮಾಡಿ ಜೆರಾಕ್ಸ್ ಆಯಿತಾ, ಸೊ ಅದು ನೋಟ್ಸ್ ಕೊಟ್ಟಿದ್ದಾರಾ, ಇದು ನೋಟ್ಸ್ ಕೊಟ್ಟಿದ್ದಾರಾ ಅಂತಂದರೆ ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಟೈಮ್ ವಿಲ್ ಬಿ ರೆಡ್ಯೂಸ್. ಸೊ ನಿಮ್ಮ ಟೈಮ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಓದೋದಕ್ಕೆ ಇನ್ಸ್ಟೆಡ್ ಆಫ್ ರೀಡಿಂಗ್ ಆ ಟೈಮ್ ಒಳಗೆ ನೀವು ಓದೋದ್ರ ಬದಲಿ ಸೊ ಸೋರ್ಸಸನ್ನು ಕಲೆಕ್ಟ್ ಮಾಡೋದ್ರಿಂದ ಸೊ ನಿಮಗೆ ಓದೋಕ್ಕೆ ಸಿಗಬೇಕಾಗಿರ್ತಕ್ಕಂಥ ಅವರ್ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ಆನ್ ಮಾರ್ಕ್ಸ್ ಮೇಲೆ ಅದು ನಿಮಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ. ಸೊ ಎಲ್ಲನೂ ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲನೂ ರೆಡಿ ಮಾಡ್ಕೊಳೋದ್ರಿಂದ ಸೊ ಇಟ್ ವಿಲ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಸ್ಪೀಡ್ ಆ್ಯಸ್ ವೆಲ್ ಆ್ಯಸ್ ಇಟ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ದ ಡೆಡ್ ಟೈಮ್ ಅಂತಂದರೆ ಏನು ಪ್ರೊಡಕ್ಷನ್ ಮಾಡೋದಲ್ಲೇ ಕಳೀತಕ್ಕಂಥ ಟೈಮನ್ನು ನಾವು ಡೆಡ್ ಟೈಮ್ ಅಂತ ಕರಿತಾ ಹೋಗ್ತೀವಿ. ಸೊ ಡೆಡ್ ಟೈಮ್ ಜಾಸ್ತಿ ಆದಂಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೊ ಆರ್ಗನೈಸೇಷನ್ಗೆ ಅದು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಆ ಟೈಮ್ ಒಳಗೆ ನಮ್ಮ ಮ್ಯಾನ್ ಪವರು, ಮೆಷಿನರಿ ಎಲ್ಲನೂ ಯೂಸ್ ಆಗುತ್ತೆ, ಬಟ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾತ್ರ ನಡೆಯೋದಿಲ್ಲ. ಓಕೆ. ಸೊ ನೆಕ್ಸ್ಟು ಇಂಪ್ರೂವ್ಡ್ ಆ್ಯಂಡ್ ಯೂನಿಫಾರ್ಮ್ ಕ್ವಾಲಿಟಿ. ದ ಕ್ವಾಲಿಟಿ ಆಫ್ ದ ಪ್ರೊಡಕ್ಷನ್ ಈಸ್ improved because of the entire production process being with the raw materials and ending with end products it handles by machine. ಸೊ ಇಲ್ಲೇನಾಗ್ತಾ ಹೋಗುತ್ತೆ ಅಂದರೆ ಪ್ರೊಡಕ್ಷನ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತು ಯೂನಿಫಾರ್ಮ್ ಆಗಿ ಪ್ರೊಡಕ್ಷನ್ ಕ್ವಾಲಿಟಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಪ್ರೊಡಕ್ಷನ್ ಕ್ವಾಲಿಟಿ ಏನಾಗ್ತಾ ಹೋಗುತ್ತೆ ಇಂಪ್ರೂವ್ ಆಗೋದ್ರಿಂದ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತಂದರೆ ಒಳ್ಳೆ ಮೆಟೀರಿಯಲ್ಲು, ಒಳ್ಳೆ ಮೆಷಿನರಿ ಮತ್ತು ಒಳ್ಳೆ ಮ್ಯಾನ್ ಪವರ್ ಇರೋದ್ರಿಂದ ಯೂನಿಫಾರ್ಮಾಗಿ ಬರ್ತಾ ಹೋಗುತ್ತೆ. ಸೊ ಮೆಷಿನರಿ ಯೂಶ್ವಲಾಗಿ ನೀವು ನೋಡ್ತಾ ಹೋಗ್ತೀರಾ, ಹ್ಯಾಂಡ್ ಮೇಡ್ ಆದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಪ್ರಾಡಕ್ಟಿಂದ ಪ್ರಾಡಕ್ಟಿಗೆ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಮೆಷಿನ್ ಮೇಡ್ ಆದರೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಆ ರೀತಿ ಯಾವುದೇ ಡಿಫ್ರೆನ್ಸಸನ್ನು ನಾವು ನೋಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಥರದೊಳಗಿದ್ದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಇಂಪ್ರೂವ್ ದ ಕ್ವಾಲಿಟಿ ಆ್ಯಸ್ ವೆಲ್ ಆ್ಯಸ್ ಇಟ್ ಬ್ರಿಂಗ್ಸ್ ಯೂನಿಫಾರ್ಮಿಟಿ ಇನ್ ದ ಕ್ವಾಲಿಟಿ. ಸೊ ರೆಡ್ಯೂಸ್ಡ್ ಕಾಸ್ಟ್ ಅಂತ ಕರಿತಾ ಹೋಗ್ತಾರೆ. ಸೊ ಆಟೋಮೆಂಟೇಷನ್ ರಿಸಲ್ಟ್ಸ್ ಇನ್ ರೆಡ್ಯೂಸ್ಡ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಸೊ ಯೂಶ್ವಲಾಗಿ ನಾವು ಲಾರ್ಜ್ ಸ್ಕೇಲ್ ಒಳಗೆ ಪ್ರೊಡಕ್ಷನನ್ನು ಮಾಡೋದ್ರಿಂದ ನಾನು ಹೇಳಿದೆ ನಿಮಗೆ ಏನಪ್ಪ ಅಂತಂದರೆ ಮ್ಯಾನ್ ಪವರು, ಮೆಟೀರಿಯಲ್ ಎಲ್ಲನೂ ಒಟ್ಟಿಗೆ ನಾವು ಹಾಕೋದ್ರಿಂದ ಒಟ್ಟಿಗೆ ಒಂದೇ ಕಡೆಗೆ ಇರೋದ್ರಿಂದ ಸೊ ನಾವು ಲಾರ್ಜ್ ಸ್ಕೇಲ್ ಒಳಗೆ ಏನು ಮಾಡ್ತಾ ಹೋಗ್ಬೋದು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾ ಹೋಗ್ಬೋದು. ನೀವು ಎಷ್ಟು ಲಾರ್ಜ್ ಸ್ಕೇಲ್ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಮಾಡ್ತಾ ಹೋಗ್ತಿರೋ ಅಥವಾ ಬಲ್ಕಾಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಿರೋ
ಸೊ ಅಷ್ಟು ಏನಾಗ್ತಾ ಹೋಗುತ್ತೆ ಅಂತಂದರೆ ನಮಗೆ ಟೋಟಲ್ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ 8 ತಾಸೊಳಗೆ ನೀವು 10 ವಸ್ತುವನ್ನು ಉತ್ಪಾದನೆ ಮಾಡೋದ್ರ ಕಡೆಗೆ 15 ವಸ್ತುವನ್ನು ಉತ್ಪಾದನೆ ಮಾಡ್ತಿದ್ದೀರಾ ಅಂತಂದರೆ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೆಸ್ ದ ಪ್ರೊಡಕ್ಷನ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗೋದ್ರಿಂದ ಔಟ್ಪುಟ್ಟಿನ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಪರ್ ಯೂನಿಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟು ಫ್ಯೂ ಆಕ್ಸಿಡೆಂಟ್ಸ್ ಅಂತ ಫ್ಯೂ ಆಕ್ಸಿಡೆಂಟ್ಸ್ ಅಂತ ಇದೆ. ಸೊ ಆಟೋಮೆಂಟೇಷನ್ ರಿಸಲ್ಟ್ಸ್ ಇನ್ virtual elimination of labor and therefore the number of accidents are reduced. ಸೊ ಇಲ್ಲಿ ನಾವು ವರ್ಕರ್ಸನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ಆಟೋಮೆಂಟೇಷನ್ ಅಥವಾ ಎಲ್ಲನೂ ಮೆಷಿನ್ ಪವರಿಂದನೇ ನಾವು ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ನಂಬರ್ ಆಫ್ ಲೇಬರ್ ಏನಾಗ್ತಾ ಹೋಗ್ತಾರೆ ಅಂತಂದರೆ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಎಷ್ಟು ಲೇಬರ್ ಕಡಿಮೆ ಆಗ್ತಾ ಹೋಗ್ತಾರೋ, ಎಷ್ಟು ಮೆಷಿನರಿನೇ ಮಾಡ್ತಾ ಹೋಗುತ್ತೋ, ಸೊ ಅಷ್ಟು ಏನಾಗ್ತಾ ಹೋಗುತ್ತೆ ಅಂತಂದರೆ ನಮಗೆ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥ ಚಾನ್ಸಸ್ ಆರ್ ಗೋಯಿಂಗ್ ಟು ಬಿ ವೆರಿ ಲೆಸ್. ಅಂದರೆ ಯೂಶ್ವಲಾಗಿ ನೀವು ನೋಡ್ತೀರ ಲಾಕ್ಡೌನ್ ಟೈಮ್ ಒಳಗೆ ಆಕ್ಸಿಡೆಂಟ್ಸು ಸ್ವಲ್ಪ ಕಡಿಮೆ ಆಗಿದ್ವು. ಯಾಕೆ ಅಂತಂದರೆ ಜನ ಅಡ್ಡಾಡೋದು ಅಥವಾ ರೋಡ್ ಒಳಗೆ ವೆಹಿಕಲ್ಸ್ ಕಡಿಮೆ ಆದಷ್ಟು ಆಕ್ಸಿಡೆಂಟ್ ಸಂಖ್ಯೆನೂ ಏನಾಗ್ತಾ ಹೋಯಿತು, ಕಡಿಮೆ ಆಗ್ತಾ ಹೋಯಿತು. ಇಲ್ಲೂ ಅಷ್ಟೇ ನಾವೇನು ಮಾಡ್ತಾ ಹೋಗ್ತೀವಿ, ಲೇಬರ್ ಸಂಖ್ಯೆನ ಕಡಿಮೆ ಮಾಡ್ತಾ ಹೋಗ್ತೀವಿ. ಸೊ ಒಬ್ವಿಯಸ್ಲಿ ಲೇಬರ್ ಎಷ್ಟು ಕಡಿಮೆ ಆಗ್ತಾ ಹೋಗ್ತಾರೋ ಅಷ್ಟು ನಮಗೇನಾಗ್ತಾ ಹೋಗುತ್ತೆ ಅಂತಂದರೆ ಆಕ್ಸಿಡೆಂಟ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟನ್ನು ನಾವು ಬೆಟರ್ ಪ್ರೊಡಕ್ಷನ್ ಕಂಟ್ರೋಲ್ ಅಂತ ಕರಿತಾ ಹೋಗ್ತೀವಿ. ಆಟೋಮೆಂಟೇಷನ್ ರಿಸಲ್ಟ್ಸ್ ಇನ್ ಬೆಟರ್ ಕಂಟ್ರೋಲ್ ಆಫ್ ದ ಸ್ಪೀಡ್ and flow of the production as the results of high machineries. ಸೊ ಯೂಶ್ವಲಾಗಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಬೆಟರ್ ಪ್ರೊಡಕ್ಷನ್ ಕಂಟ್ರೋಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಎಷ್ಟು ಬೆಟರ್ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಅಂದರೆ ಸ್ಪೀಡು ಮತ್ತು ಫ್ಲೋ ಆಫ್ ಪ್ರೊಡಕ್ಷನ್ನು ಜಾಸ್ತಿ ಆಗ್ತಾ ಹೋದಷ್ಟು. ಯಾಕೆ ಅಂತಂದರೆ ಮೆಷಿನ್ ಮಾಡೋದ್ರಿಂದ ಸೊ ನಾವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ವಿ ಕ್ಯಾನ್ ಎಕ್ಸಲರೇಟ್. ಸೊ ಜಾಸ್ತಿ ಮಾಡ್ತಾ ಹೋಗ್ಬೋದು ಮೆಷಿನ್ನಿಗೆ ನಾವು ನಂಬರ್ ಆಫ್ ಪ್ರೊಡಕ್ಷನ್ ಯೂನಿಟ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಮ್ಯಾನ್ ಪವರ್ಗೆ ಆ ಥರದ್ದು ನಮಗೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಥರದ್ದು ಎರರ್ಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡಿ ಮೆಷಿನ್ ಒಳಗೆ ನಾವು ಪ್ರೊಡಕ್ಷನ್ ಮಾಡೋದ್ರಿಂದ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸಿಲರೇಟೆಡ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣಂತೆ. ಡೇಂಜರಸ್ ಟಾಸ್ಕ್. ದ ಟಾಸ್ಕ್ ಆಫ್ like costing of workers which is produce the errors painting which are required to be workers. The cover is wealth face experts eyes task machine plant where oil speeds right through the clothes and skin. ಸೊ ಯೂಶ್ವಲಾಗಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಡೇಂಜರಸ್ ಟಾಸ್ಕ್ ಏನಿರುತ್ತಲ್ಲ, ಸೊ ಅದನ್ನು ಮೆಷಿನರಿನೇ ಮಾಡೋದ್ರಿಂದ ನಮಗೆ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ ಮ್ಯಾನ್ ಪವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಈಗ ಮ್ಯಾನ್ ಪವರ್ಗೆ ಸಂಬಂಧಪಟ್ಟಂಗೆ ಸೊ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸೊ ತುಂಬ ಸ್ಪೀಡ್ ಇರೋದ್ರಿಂದ ಅಥವಾ ತುಂಬ ಕೆಲಸ ಮಾಡೋದ್ರಿಂದ ಸೊ ಇಟ್ ಕ್ಯಾನ್ ಬಿ ಇಂಪ್ಯಾಕ್ಟ್ ಆನ್ ದೇರ್ ಹೆಲ್ತ್. ತುಂಬ ಡೇಂಜರಸ್ ಕೆಲಸ ಮಾಡೋ ಟೈಮ್ ಒಳಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಹೆಲ್ತ್ ಮೇಲೂ ಅವರಿಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಮೆಷಿನರಿ ಒಳಗೆ ಮಾಡೋದ್ರಿಂದ ಡೇಂಜರಸ್ ಕೆಲಸನೂ ನಾವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ತುಂಬ ಸುಲಭವಾಗಿ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಅಲ್ಲಿ ರಿಸ್ಕ್ ತುಂಬ ಕಡಿಮೆ ಇರುತ್ತೆ ಮೆಷಿನರಿನೇ ಮಾಡೋದ್ರಿಂದ. ಸೊ ದ ಚಾನ್ಸಸ್ ಆಫ್ ಇಂಜುರಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಲಾಸ್ಟ್ ಪಾಯಿಂಟನ್ನು ನೋಡ್ತಾ ಹೋಗೋಣಂತೆ. ಅದರ್ಸ್ ಅಂತ ಕರೀತಾ ಹೋಗ್ತಾರೆ. ದ ಅದರ್ ಅಡ್ವಾಂಟೇಜಸ್ ವಿಚ್ ಫ್ಲೋ ಫ್ರಮ್ ದ ಆಟೋಮೆಂಟೇಷನ್ ಇನ್ಕ್ಲೂಡ್ಸ್ ರೆಡ್ಯೂಸ್ಡ್ ಗ್ರೇಟರ್ operating flexibility and reduce lead time, reduce scrap, improve the reliability and design freedom. ಸೊ ಇಲ್ಲಿ ಅದರ್ ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಫ್ಲೋ ಏನಾಗ್ತಾ ಹೋಗುತ್ತೆ ಅಂತಂದರೆ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ನಮಗೆ ಎರರ್ ಆಗ್ತಕ್ಕಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸೊ ಮತ್ತು ರಿಲಯಬಿಲಿಟಿ ಏನು ಮಾಡ್ಬೋದು ಅಂತಂದರೆ ನಾನು ಈಸಿಯಾಗಿ ರಿಲಯಬಲ್ ಆಗ್ಬೋದು ಮೆಷಿನರಿ ಮೇಲೆ. ಯಾಕೆ ಅಂತಂದರೆ ಯೂಶ್ವಲಾಗಿ ಮ್ಯಾನ್ ಮೇಲೆ ರಿಲಯಬಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನಮಗೆ ಮೆಷಿನ್ ಮೇಲೆ ನಾವು ಜಾಸ್ತಿ ಇಡ್ಬೋದು. ಯಾಕೆ ಅಂತಂದರೆ ಸ್ಪೀಡ್ ಜಾಸ್ತಿ ಇರ್ತದೆ ಒಂದು, ಆಮೇಲೆ ಕ್ವಾಲಿಟಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ. ಸೊ ಹಂಗಾಗಿ ಏನು ಮಾಡ್ಬೋದು ಅಂತಂದರೆ ಮೆಷಿನರಿ ಮೇಲೆ ನಾನು ರಿಲಯಬಲ್ ಆಗ್ಬೋದು, ಎರರ್ ಆಗ್ತಕ್ಕಂಥ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಈಸಿಯಾಗಿ ಏನು ಮಾಡ್ತಾ ಹೋಗ್ಬೋದು ಅಂತಂದರೆ ನಾನು ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ರನ್ ಮಾಡ್ಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ ಮೆಷಿನರಿ ಅಥವಾ ಆಟೋಮೆಂಟೇಷನನ್ನು ಇನ್ಕ್ಲೂಡ್ ಮಾಡೋದ್ರಿಂದ. ನಮಗೆ ಓವರಾಲ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ವಿಲ್ ಬಿ ಗ್ರೇಟರ್. ಸೊ ಅದ್ರ ಜೊತೆಗೆ ತಪ್ಪಾಗ್ತಕ್ಕಂಥದ್ದು ಮತ್ತು ಇದೆಲ್ಲನೂ ಏನಾಗ್ತಾ ಹೋಗುತ್ತೆ ಅಂತಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ
important advantages of automation. So in further classes we are going to see the disadvantages. Okay.